ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಸದ್ಯ ಮೈಸೂರಿನ ಜಂಬೂ ಸವಾರಿಯಲ್ಲಿ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದಂತಹ ಟ್ಯಾಬ್ಲೋಗಳನ್ನ ಈಗಾಗಲೇ ಮೈಸೂರಿನ ಅರಮನೆಗೆ ಒಳಭಾಗದಲ್ಲಿ ತಂದು ನಿಲ್ಲಿಸಿರುವಂತದ್ದು ತಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈ ಬಾರಿ ಒಟ್ಟು 58 ಟ್ಯಾಬ್ಲೋಗಳು ಮೈಸೂರಿನ ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಸಾಗ್ತವೆ. ಈಗ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಜಿಲ್ಲಾ ಪಂಚಾಯತ್ ವಿಜಯಪುರದ ಒಂದು ಟ್ಯಾಬ್ಲೋ. ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಸಾರುವ ನಿಟ್ಟಿನಲ್ಲಿ ಈ ಟ್ಯಾಬ್ಲೋವನ್ನ ಮೆರವಣಿಗೆಯಲ್ಲಿ ಈ ಬಾರಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ವಿಜಯಪುರ ಜಿಲ್ಲೆಯಿಂದ ಕಳಿಸಲಾಗ್ತಾ ಇದೆ. ನಂತರದಲ್ಲಿ ತಾವು ಗಮನಿಸ್ತಾ ಇರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಲ್ಲಿನ ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನ ಸಾರುವಂತಹ ಚಿತ್ರಗಳನ್ನ ಕಟ್ಟಿಕೊಟ್ಟಿರುವಂತದ್ದು ಈ ಟ್ಯಾಬ್ಲೋ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಯಕ್ಷಗಾನ ಇರ್ಬೋದು, ಅಲ್ಲಿಯ ಉಳಿ ಕುಣಿತ ಇರ್ಬೋದು, ಹಾಗೂ ಅಲ್ಲಿನ ಏನು ಅಲ್ಲಿನ ಸಂಪ್ರದಾಯ ಕಲೆ ಇವೆಲ್ಲವನ್ನು ಕೂಡ ಸಾರುವಂತಹ ಒಂದು ಚಿತ್ರಣವನ್ನ ಕಟ್ಟಿಕೊಡುವಂತಹ ಪ್ರಯತ್ನಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಟ್ಯಾಬ್ಲೋ ಮುಂದಾಗಿರುವಂತದ್ದು. 31 ಜಿಲ್ಲೆಗಳಿಂದ 31 ಟ್ಯಾಬ್ಲೋಗಳು ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತವೆ. ಉಳಿದಂತ 27 ಟ್ಯಾಬ್ಲೋಗಳಿದೆ. ಅವು ನಿಗಮ ಮಂಡಳಿಗಳು ಹಾಗೂ ವಿವಿಧ ಇಲಾಖೆಗಳಿಂದ ಕೂಡಿರುವಂತ. ಸದ್ಯ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಇದು ಜಿಲ್ಲಾ ಪಂಚಾಯತ್ ಕಲಬುರಗಿಯ ಒಂದು ಟ್ಯಾಬ್ಲೋ. ಬಾಪೂಜಿಯ ಸೇವಾ ಕೇಂದ್ರಗಳು ಅಂತ ಹೇಳಿ ಇದನ್ನ ಮಾಡಲಾಗ್ತಾ ಇರುವಂತ. ಅಂತಂದ್ರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಏನಿದ್ದಾರೆ ಅವರ ಹೆಸರಿನಲ್ಲಿರುವಂತಹ ಸೇವೆ ಕೇಂದ್ರಗಳು ಯಾವ್ಯಾವುದು ಅನ್ನುವ ಒಂದು ಮಾಹಿತಿಯನ್ನ ಸಾರುವಂತಹ ಟ್ಯಾಬ್ಲೋ ಇದಾಗಿರುವಂತದ್ದು. ಇನ್ನು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ತುಮಕೂರು ಅಂತೇಳಿ ತುಮಕೂರು ಜಿಲ್ಲೆಯ ಟ್ಯಾಬ್ಲೋ ಇದಾಗಿದೆ. ನವ್ಯ ಮತ್ತು ಪ್ರಾಚೀನ ಶಿಲ್ಪಕಲಾ ಸಂಕೀರ್ಣ ಅಂದ್ರೆ ಪ್ರಾಚೀನ ಶಿಲ್ಪಕಲೆಯ ಒಂದು ಮಹತ್ವ ಏನಿದೆ, ಶಿಲ್ಪಕಲೆಯ ಒಂದು ಅದ್ದೂರಿತನ ಏನಿದೆ ಅದನ್ನ ಸಾರುವ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯ ಟ್ಯಾಬ್ಲೋ ಸಿದ್ಧ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಕಣ್ಣಿಗೆ ಕಟ್ಟಿಕೊಡುವ ನಿಟ್ಟಿನಲ್ಲಿ ಟ್ಯಾಬ್ಲೋಗಳು ಸಿದ್ಧವಾಗಿರುವಂತದ್ದು. ಇನ್ನು ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಒಂದಾದಂತಹ ಉಡುಪಿ ಜಿಲ್ಲೆಯ ಟ್ಯಾಬ್ಲೋ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಉಡುಪಿ ಜಿಲ್ಲೆಯ ಟ್ಯಾಬ್ಲೋ. ಇಂಡಿಯನ್ ವುಮೆನ್ ಎಂಪವರ್ಮೆಂಟ್ ಫೋರಂ ಅಂತೇಳಿ ಇದಕ್ಕೆ ಕೊಟ್ಟಿರೋ, ಅಂದ್ರೆ ಮಹಿಳೆಯರ ಸಬಲೀಕರಣ ಇರ್ಬೋದು, ಸ್ವಾವಲಂಬಿತನ ಇರ್ಬೋದು, ಹಾಗೂ ಅವ್ರನ್ನ ಹೆಚ್ಚಿನದಾಗಿ ಅಭಿವೃದ್ಧಿ ಪಡಿಸಲಿಕ್ಕೆ ಏನ್ ಬೇಕು ಅದನ್ನೆಲ್ಲವಂತೂ ಸಾರುವಂತಹ ಒಂದು ಟ್ಯಾಬ್ಲೋ ಇದಾಗಿರುವಂತದ್ದು. ದೇಶದ ಮೊದಲ ಗ್ರಾಮ ಅಂತೇಳಿ ಏನು MRFE ಘಟಕವನ್ನ ಉಡುಪಿ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿತ್ತು, ಅದನ್ನ ಸ್ವಚ್ಛ ಉಡುಪಿಯ ನಿಟ್ಟಿನಲ್ಲಿ ಸ್ವಚ್ಛ ಉಡುಪಿಯ ಒಂದು ಮಹತ್ವವನ್ನ ಸಾರಲಿಕ್ಕೆ ಈ ಟ್ಯಾಬ್ಲೋವನ್ನ ಮಾಡಿರುವಂತದ್ದು. ಇನ್ನು ಮತ್ತೊಂದು ಟ್ಯಾಬ್ಲೋವನ್ನ ತಾವು ಗಮನಿಸ್ತಾ ಇದ್ದೀರಿ. ಇದು ಕೊಡಗು ಜಿಲ್ಲೆಯ ಟ್ಯಾಬ್ಲೋ. ಕೊಡಗು ಅಂತ ಹೇಳಿದ್ರೆ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಕೊಡಗು ಜಿಲ್ಲೆಯ ಪ್ರಕೃತಿ ಸೌಂದರ್ಯ ಇರ್ಬೋದು, ಬೆಟ್ಟ ಗುಡ್ಡ, ಅಲ್ಲಿನ ಒಂದು ಕಲೆ ಸಾಹಿತ್ಯ ಸಂಪ್ರದಾಯವನ್ನ ಸಾರುವಂತಹ ಟ್ಯಾಬ್ಲೋವನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಾಡನ್ನ ಕಟ್ಟಿದಂತಹ ಧೀಮಂತ ದೊರೆ ಮತ್ತೆ ಕನ್ನಂಬಾಡಿಯನ್ನ ಕಟ್ಟಿದಂತಹ ವಿಶ್ವೇಶ್ವರಯ್ಯನವರು ಸೇರಿದಂತೆ ಇಲ್ಲಿ ದಿವಾನರು ಯಾರ್ಯಾರಿದ್ದು ಅವ್ರನ್ನ ನೆನಪಿಸಿಕೊಳ್ಳುವ ನಿಟ್ಟಿನಲ್ಲಿ ಹಾಗೂ ಅವ್ರನ್ನ ಸ್ಮರಣೆ ಮಾಡುವ ನಿಟ್ಟಿನಲ್ಲಿ ಈ ಟ್ಯಾಬ್ಲೋವನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ಮತ್ತೊಂದು ಟ್ಯಾಬ್ಲೋವನ್ನ ತಾವು ಗಮನಿಸ್ತಾ ಇದ್ದೀರಾ. ಬಹು ಮುಖ್ಯವಾಗಿ ಭಿಕ್ಷಾಟನೆ ಏನಿದೆ ಇದು ಹೆಚ್ಚಾಗಿತ್ತು ಅನ್ನುವ ನಿಟ್ಟಿನಲ್ಲಿ ಅದನ್ನ ಮುಕ್ತ ಮಾಡಬೇಕು, ಭಿಕ್ಷಾಟನೆ ಮುಕ್ತ ಮೈಸೂರು ಮಾಡಬೇಕು ಅಂತೇಳಿ ಈ ಟ್ಯಾಬ್ಲೋವನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಮಕ್ಕಳನ್ನ ಮರಳಿ ಮನೆಗೆ ತರುವಂಥದ್ದು, ಸ್ವಾವಲಂಬಿ ಮಾಡುವಂಥದ್ದು, ಹಾಗೂ ಅವ್ರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಒದಗಿಸುವಂಥದ್ದು, ಜನರಿಗೆ ಕೆಲಸವನ್ನ ಕೊಡುವಂತಹ ಸಾರುವ ಟ್ಯಾಬ್ಲೋ ಇದಾಗಿರುವಂಥದ್ದು. ಇನ್ನು ಸ್ವಚ್ಛ ಮೈಸೂರು ಅಂತೇಳಿ ಈಗ ದೇಶದ ಸ್ವಚ್ಛ ನಗರಿಗಳೆಲ್ಲ ಪಟ್ಟಿಯನ್ನ ನೋಡೋದಾದ್ರೆ ಅಲ್ಲಿ ಮೈಸೂರು ಸಹ ಟಾಪ್ 10 ಅಲ್ಲಿ ಇರ್ತವೆ. ಅದನ್ನ ಸಾರುವ ನಿಟ್ಟಿನಲ್ಲಿ ಈಗ ಮೈಸೂರಲ್ಲಿ ಮತ್ತೊಂದು ಟ್ಯಾಬ್ಲೋ ಇದು ಸ್ವಚ್ಛ ಮೈಸೂರು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆಯಿಂದ ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ಮತ್ತೊಂದು ನೀವು ಗಮನಿಸ್ತಾ ಇದ್ದೀರಿ, ಈ ಟ್ಯಾಬ್ಲೋದಲ್ಲಿ ಮೈಸೂರು ಯಾವ ರೀತಿ ಅಚ್ಚುಕಟ್ಟಾಗಿದೆ, ಅರಮನೆ ಯಾವ ರೀತಿ ಇದೆ, ಯಾವೆಲ್ಲ ಪ್ಲೇಸಸ್ಗಳನ್ನ ಒಳಗೊಂಡಿದೆ ಅನ್ನುವಂಥ ಮಾಹಿತಿಯನ್ನ ಸಾರುವಂತಹ ಹಾಗೂ ಮಹಾತ್ಮ ಗಾಂಧೀಜಿಯವರ ಕನಸೇನಿದೆ ಅದನ್ನ ಸಾರುವಂತಹ ನಿಟ್ಟಿನಲ್ಲಿ ಈ ಟ್ಯಾಬ್ಲೋವನ್ನ ಮಾಡಲಾಗಿರುವಂಥದ್ದು. ಇನ್ನು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆ ಏನಿದೆ ಅದನ್ನ ಜನರಿಗೆ ಈಗಾಗಲೇ ಸರ್ಕಾರದವರು ಕೊಡ್ತಾ ಇದ್ದಾರೆ. ಅದನ್ನ ಸಾರುವ ನಿಟ್ಟಿನಲ್ಲಿ ಈಗಾಗಲೇ ಶಕ್ತಿ ಯೋಜನೆಯನ್ನ ಬಸ್ಸನ್ನ ಮಹಿಳೆಯರಿಗೆ ಉಚಿತವಾಗಿ ಏನ್ ಬಿಡ್ತಾ ಇದ್ದಾರೆ ಅದನ್ನ ಸಾರುವ ನಿಟ್ಟಿನಲ್ಲಿ ಟ್ಯಾಬ್ಲೋಗಳನ್ನ ಸಿದ್ಧ ಮಾಡಿ ತೆಗೆದುಕೊಂಡು ಬಂದು ನಿಂತಿರೋದು. ಇನ್ನು ಕರ್ನಾಟಕದ ಬಹು ಮುಖ್ಯವಾದಂತ ಅಂದ್ರೆ ನಮ್ಮ HAL ಅದನ್ನು ಕೂಡ ಯುದ್ಧ ವಿಮಾನ ಇರ್ಬೋದು, ಯುದ್ಧ ಟ್ಯಾಂಕರ್ಗಳಿರ್ಬೋದು, ಇದೆಲ್ಲವನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಬೆಂಗಳೂರಿನ ಟ್ಯಾಬ್ಲೋ ಇಲ್ಲಿ ಬಂದಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. HAL ನಿಂದ ತಯಾರಾಗ್ತಕ್ಕಂತಹ ಯುದ್ಧ ವಿಮಾನಗಳೇನಿದೆ, ಜೆಟ್ಗಳೇನಿದೆ
ಹೆಲಿಕಾಪ್ಟರ್ಸ್ ಏನಿದೆ ಅವೆಲ್ಲವನ್ನು ಕೂಡ ಟ್ಯಾಬ್ಲೋದಲ್ಲಿ ನಿರ್ಮಾಣ ಮಾಡಲಾಗಿರುವಂಥ. ಇನ್ನು ಪ್ರಮುಖವಾದ ಮತ್ತೊಂದು ಅಂತ ಹೇಳಿದ್ರೆ ಭಾರತೀಯ ರೈಲ್ವೆ ಒಂದು ಬೀದರ್ ಅಂದರೆ ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ ಕೂಡ ರೈಲ್ವೆ ಇಲಾಖೆ ಮಹತ್ವವಾದಂತಹ ಸೇವೆಯನ್ನು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಬೇಕಾದಂತಹ ಅಂದರೆ ರೈಲ್ವೆ ಸೇವೆಯನ್ನು ಜನರಿಗೆ ಅದರ ಮಹತ್ವವನ್ನು ತೋರಿಸುವ ನಿಟ್ಟಿನಲ್ಲಿ ಈ ರೈಲ್ವೆ ಟ್ಯಾಬ್ಲೋವನ್ನು ಕೂಡ ಮಾಡಿರುವಂಥದ್ದು. ಇನ್ನು ತಾವು ಗಮನಿಸ್ತಾ ಇದ್ದೀರಿ, ಕರ್ನಾಟಕದ ಭೋವಿ ಅಭಿವೃದ್ಧಿ ನಿಗಮದಿಂದ ಒಂದು ಸಮಾಜ ಕಲ್ಯಾಣ ಇಲಾಖೆ ಇದು. ಇಲ್ಲಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಜಗಜ್ಯೋತಿ ಬಸವಣ್ಣನವರ ಟ್ಯಾಬ್ಲೋವನ್ನು ನಿರ್ಮಾಣ ಮಾಡಿದ್ದಾರೆ. ಬಸವಣ್ಣವರ ವಚನಗಳಿರ್ಬೋದು, ತತ್ವ ಸಿದ್ಧಾಂತಗಳನ್ನ ಸಾರುವ ಒಂದು ಟ್ಯಾಬ್ಲೋ ಇದಾಗಿದೆ. ಇನ್ನು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀವಿ, ಜಿಲ್ಲಾ ಪಂಚಾಯತ್ ಮಂಡ್ಯದಿಂದ ಮತ್ತೊಂದು ಟ್ಯಾಬ್ಲೋ ಇದಾಗಿದ್ದು, ಮಹಾತ್ಮ ಗಾಂಧೀಜಿಯವರ ಚರಕವನ್ನು ಏನು ಹಿಂದೆ ಸುತ್ತುತ್ತಾ ಇದ್ರು ಅದನ್ನು ಸಾರುವ ನಿಟ್ಟಿನಲ್ಲಿ ಈ ಟ್ಯಾಬ್ಲೋ ನಿರ್ಮಾಣ ಆಗಿರುವಂಥದ್ದು. ಒಟ್ಟಾರೆಯಾಗಿ ಮೈಸೂರಿನ ಜಂಬೂ ಸವಾರಿಯ ಮೆರವಣಿಗೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದ್ದು, ಅರಮನೆ ಆವರಣದಲ್ಲಿ ಒಟ್ಟು 58 ಟ್ಯಾಬ್ಲೋಗಳು ಸಿದ್ಧವಾಗಿ ನಿಂತಿದೆ. ಪ್ರತಿಯೊಂದು ಸಹ ಒಂದೊಂದು ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಮೆರವಣಿಗೆಯಲ್ಲಿ ಸಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.